ಇನ್ನೊಂದ್ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಯಾವ್ಯಾವ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದ್ವಿ. ಇನ್ನ ಎಸ್ಪೆಷಲಿ ರಾಜ್ಯದ ರಾಜಧಾನಿ ಬೆಂಗಳೂರಲ್ಲಂತೂ ಬೆಂಗಳೂರಿಗರಿಗೆ ಸಾಕಷ್ಟು ಆತಂಕ ಇದ್ದೇ ಇರುತ್ತೆ. ಎಲ್ಲೆಲ್ಲಿಂದ ಬರ್ತಾರೆ ಅಂತಾನೆ ಗೊತ್ತಾಗೋದಿಲ್ಲ, ಅಕ್ಕಪಕ್ಕದಲ್ಲಿ ನಿಂತಿರೋರು ಯಾವ ದೇಶದವರು ಅಂತಾನೂ ಕೂಡ ಗೊತ್ತಾಗೋದಿಲ್ಲ. ಅಂತಹ ಭಯದ ವಾತಾವರಣ ಇರುವಂತದ್ದು ಬೆಂಗಳೂರಿನಲ್ಲಿ. ಸೊ ಹೀಗಾಗಿ ಕೊರೋನಾ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಮೆಜೆಸ್ಟಿಕ್, ಏರ್ಪೋರ್ಟ್, ಮಾಲ್ಗಳಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು. ಸೊ ಬೆಂಗಳೂರಿನಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಈಗ ಆಲ್ರೆಡಿ ಕೆಲವೊಂದು ಕಡೆ ಕೈಗೊಳ್ಳಲಾಗಿದೆ, ಇನ್ನ ಸಾಕಷ್ಟು ಕಡೆ ಈಗ ಮತ್ತೊಮ್ಮೆ ಕೈಗೊಳ್ಳಲಾಗ್ತಾ ಇರುವಂತದ್ದು. ಎಸ್ಪೆಷಲಿ ರಾಜೀವ್ ಗಾಂಧಿ ಹಾಸ್ಪಿಟಲ್, ಪದೇ ಪದೇ ಹೇಳ್ತಾ ಇದ್ದೀನಿ ನಾನು, ಯಾಕೆ ಅಂದ್ರೆ ಯಾರಿಗಾದ್ರೂ ಆ ರೀತಿಯಾದಂತ ಸಿಂಪ್ಟಮ್ಸ್ ಕಾಣಿಸಿದ್ದೇ ಆದಲ್ಲಿ ರಾಜೀವ್ ಗಾಂಧಿ ಹಾಸ್ಪಿಟಲ್, ಬೆಂಗಳೂರಿನಲ್ಲಿರುವಂತಹ ರಾಜೀವ್ ಗಾಂಧಿ ಹಾಸ್ಪಿಟಲ್, ಅದನ್ನ ಬಿಟ್ರೆ ಮಂಗಳೂರಿನಲ್ಲಿರುವಂತಹ ವೆನ್ಲಾಕ್ ಆಸ್ಪತ್ರೆ, ಈ ಎರಡೂ ಆಸ್ಪತ್ರೆಗಳಲ್ಲಿ ಈ ಒಂದು ಅಂದ್ರೆ ವೈರಸ್ಗೋಸ್ಕರ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಅನ್ನ ನೀಡಲಾಗ್ತಾ ಇದೆ. ಸೊ ನಿಮಗೆ ತೋರಿಸ್ತಾ ಇದೀವಿ ಮುಂಜಾಗ್ರತಾ ಕ್ರಮವಾಗಿ ಯಾವ ರೀತಿಯಾಗಿ ಒಂದು ಹೈ ಅಲರ್ಟ್ ಅನ್ನ ಕೈಗೊಳ್ಳಲಾಗ್ತಾ ಇದೆ ಅಂತ ಮಂಗಳೂರು ಏರ್ಪೋರ್ಟ್ ಅಲ್ಲಿ ತೋರಿಸ್ತಾ ಇದ್ವಿ. ಹಾಗೆ KIAL ಅಂದ್ರೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ನಲ್ಲೂ ಕೂಡ ಹೈ ಅಲರ್ಟ್ ಇರುವಂತದ್ದು. ಬರುವಂತಹ ವಿದೇಶಿಗರನ್ನ ಹಾಗೆ ಭಾರತೀಯರನ್ನ ಎಸ್ಪೆಷಲಿ 11 ದೇಶಗಳ ಒಂದು ಪಟ್ಟಿಯನ್ನ ಮಾಡಿಕೊಳ್ಳಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ಚೀನಾ, ಅದಾದ್ಮೇಲೆ ಇರಾನ್ ಆಗಿರ್ಬೋದು, ಇನ್ನು ಒಂದ್ ಕಡೆ ಹಾಂಗ್ಕಾಂಗ್ ಆಗಿರ್ಬೋದು, ಸಿಂಗಾಪುರ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ಈ ರೀತಿಯಾಗಿ 11 ದೇಶಗಳ ಪಟ್ಟಿಯನ್ನ ಮಾಡಿಕೊಳ್ಳಲಾಗಿದೆ. ಅಲ್ಲಿಂದ ಬಂದಂತವರಿಗೆ ಮಾತ್ರ ಸ್ಪೆಷಲ್ ಆಗೇನೆ ಅವರನ್ನ ಟ್ರೀಟ್ ಮಾಡಲಾಗ್ತಾ ಇರುವಂತದ್ದು. ಟ್ರೀಟ್ ಅಂದ್ರೆ ಅವರಿಗೆ ರಕ್ತ ಪರೀಕ್ಷೆಯನ್ನೆಲ್ಲ ಮಾಡಿಸಲಾಗ್ತಾ ಇದೆ. ಉಳಿದಂತವರನ್ನ ಜಸ್ಟ್ ಸ್ಕ್ರೀನ್ ಟೆಸ್ಟ್ ಅನ್ನ ಮಾಡಲಾಗ್ತಾ ಇದೆ. ಏರ್ಪೋರ್ಟ್ಗಳಲ್ಲಿ ಕಂಪ್ಲೀಟ್ ಆಗಿ ಅಲರ್ಟ್ ಅನ್ನ ಘೋಷಿಸಲಾಗಿರುವಂತದ್ದು. ಇದು ದೊಡ್ಡ ಮಟ್ಟದ ಒಂದು ವೈರಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ, ಆಘಾತಕಾರಿ ವೈರಸ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಇನ್ನ ಯಾವ್ಯಾವ ಆಸ್ಪತ್ರೆ ಅನ್ನೋದನ್ನ ತೋರಿಸ್ತಾ ಇದೀವಿ. ವಿಮ್ಸ್ ನಲ್ಲಿ ಅಲರ್ಟ್ ಅನ್ನ ಕೈಗೊಳ್ಳಲಾಗಿರುವಂತಹ ವಿಚಾರ, ಕಿಮ್ಸ್ ನಲ್ಲಿ ಅಲರ್ಟ್ ಅನ್ನ ಕೈಗೊಳ್ಳಲಾಗ್ತಾ ಇರುವಂತದ್ದು, ಹಾಗೆ ರಿಮ್ಸ್, ಇದು ಜಿಲ್ಲಾಸ್ಪತ್ರೆಗಳ ವಾರ್ಡ್ಗಳಲ್ಲಿ ಐಸೋಲೇಷನ್ ವಾರ್ಡ್ಗಳನ್ನ ತೆರೆಯಲಾಗಿದೆ. ವಿಮ್ಸ್ ಹಾಗೆ ಕಿಮ್ಸ್, ಇನ್ನೊಂದ್ ಕಡೆ ರಿಮ್ಸ್ ಅಂದ್ರೆ ರಾಯಚೂರು, ಹಾಗೆ ವಿಮ್ಸ್ ಅಂದ್ರೆ ವಿಜಯಪುರದ್ದು, ಇನ್ನೊಂದ್ ಕಡೆ ಹಿಮ್ಸ್ ಅಂದ್ರೆ ಹುಬ್ಬಳ್ಳಿಯದ್ದು. ಎಲ್ಲದನ್ನು ಕೂಡ ಗಮನಿಸ್ತಾ ಇದ್ದೀರಾ.